ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ಗುರುವಾರ ಆಗಿರೋದ್ರಿಂದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನಿವಾಗ ತಿಳಿಸ್ಕೊಡ್ತೀನಿ ಮಕರ ರಾಶಿ ಬಗ್ಗೆ. ಓಕೆ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರ ಕಷ್ಟಗಳನ್ನು ಪರಿಹಾರ ಮಾಡಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಓಂ ಶಂ ಶನೇಶ್ವರಾಯ ನಮಃ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ಶಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಕರ ರಾಶಿಯವರೇ, ಅಂದರೆ ಇವಾಗ ರಾಶಿ ಚಕ್ರವು ತಿರುಗಿದಾಗ ಕೇವಲ ದಿಕ್ಕು ಬದಲಾವಣೆ ಆಗುವುದಿಲ್ಲ, ಬದುಕಿನ ಒಟ್ಟಾರೆ ಕಥೆಯೇ ಬದಲಾಯಿಸಿ ಬಿಡುತ್ತದೆ. 2025 ಅಂದರೆ ಈಗ ತನ್ನ ಕೊನೆಯ ಹಂತದಲ್ಲಿದೆ. ಡಿಸೆಂಬರ್ನಲ್ಲಿ ಈ ಅಧ್ಯಾಯದಲ್ಲಿ ನಾವು ನಿಂತಿದ್ದೇವೆ ಸ್ನೇಹಿತರೆ. ಅಲ್ಲಿ ಭೂತ, ವರ್ತಮಾನ ಮತ್ತು ಭವಿಷ್ಯ 3 ಒಟ್ಟಿಗೆ ಕಾಣುತ್ತದೆ. ಮತ್ತು ಈ ನಿರ್ದಿಷ್ಟ ಸಮಯದಲ್ಲೇ ದೇವಗುರು ಬೃಹಸ್ಪತಿ ತಮ್ಮ ವಕ್ರ ಚಲನೆಯನ್ನು ಮುಗಿಸಿ ನಿಮ್ಮ ಜಾತಕದಲ್ಲಿ ಭಯಂಕರ ಜೀವನ ಪರಿವರ್ತಕ ಶಕ್ತಿಯನ್ನು ತಂದೊಡ್ಡಿದ್ದಾರೆ. ಅದು ನಿಮ್ಮ ಒಟ್ಟು 2026ರ ಸಾಲನ್ನೇ ಒಂದು ಹೊಸ ಜನ್ಮ, ಹೊಸ ಆರಂಭ ಮತ್ತು ಹೊಸ ಯಶಸ್ಸಿನ ಹಾದಿಗೆ ಕೊಂಡೊಯ್ಯಲಿದೆ. ನಿಮ್ಮಿಂದ ದೂರ ಹೋಗಿದ ಯಾವುದೇ ವಿಷಯ, ಒಂದು ಅವಕಾಶ, ಒಂದು ಸಂಬಂಧ, ಒಂದು ಉದ್ಯೋಗ ಅಥವಾ ಒಂದು ಕನಸು ಈಗ ಅದೇ ಮರಳಿ ಬರುತ್ತದೆ. ಅಥವಾ ಅದಕ್ಕಿಂತಲೂ ಶಕ್ತಿಶಾಲಿ, ಉತ್ತಮ ಮತ್ತು ನಿಮ್ಮ ಭಾಗ್ಯಕ್ಕೆ ಸಂಪೂರ್ಣ ಸರಿಯಾಗುವ ಒಂದು ಹೊಸ ವಿಕಲ್ಪ ನಿಮ್ಮ ಬದುಕಿನಲ್ಲಿ ಪ್ರವೇಶಿಸಲಿದೆ. ಈ ಬದಲಾವಣೆಯ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಕೇವಲ 2 ದಿನಾಂಕಗಳನ್ನು ನೆನಪಿಡಿ. ಇಡೀ ಡಿಸೆಂಬರ್ 5 ಆಲ್ರೆಡಿ ಮುಗ್ದೋಗಿದೆ 2025, ಮತ್ತು ನೆಕ್ಸ್ಟ್ ಜೂನ್ 1 ಅಂದರೆ 2026 ಜೂನ್ 1 ಇವೇ ಆ 2 ಕ್ಷಣಗಳು. ಭಾಗ್ಯದ ಬೀಗ ತೆರೆಯುವ ಕ್ಷಣಗಳು, ಗ್ರಹಗಳು ನಿಮ್ಮ ಪಕ್ಷದಲ್ಲಿ ನಿಂತುಕೊಳ್ಳುವ ಕ್ಷಣಗಳು, ನಿಮ್ಮ ಶ್ರಮ, ಸಂಘರ್ಷ, ತಪಸ್ಸು ಎಲ್ಲವೂ ಫಲ ಪಡೆದುಕೊಂಡು ಹಲವು ಪಟ್ಟು ಹೆಚ್ಚಾಗಿ ಮರಳಿ ಬರುವ ಕ್ಷಣಗಳು. ಈ ಭವಿಷ್ಯವಾಣಿಯಲ್ಲಿ ನಾವು ಮಕರ ರಾಶಿಯ 2026ರ ಅಂತ್ಯದ ಆಶ್ಚರ್ಯಕರ ಭವಿಷ್ಯವಾಣಿಗಳನ್ನು ತಿಳಿಸುತ್ತಿದ್ದೇನೆ. ಇವು ನಿಮ್ಮ ಬದುಕಿನ ಪ್ರತಿಯೊಂದು ಅಧ್ಯಾಯವನ್ನು ಬದಲಾಯಿಸುವಂಥವು. ಇವುಗಳ ಹಿಂದೆ ಗಾಢ ಜ್ಯೋತಿಷ್ಯ ಮತ್ತು ಸತ್ಯವಿದೆ, ಮತ್ತು ಕೊನೆಯಲ್ಲಿ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುವ ಕೆಲವು ಶಕ್ತಿಶಾಲಿ ಉಪಾಯಗಳನ್ನು ನೀಡುತ್ತೇನೆ. ಆದ್ದರಿಂದ ಈ ಭವಿಷ್ಯವಾಣಿಯನ್ನು ಕೊನೆಯವರೆಗೂ ಆಲಿಸಿ, ಏಕೆಂದರೆ 2026 ಕೇವಲ ಒಂದು ವರ್ಷವಲ್ಲ, ಅದು ನಿಮ್ಮ ಬದುಕಿನ ಹೊಸ ದಿಕ್ಕು, ಹೊಸ ಗುರುತು ಮತ್ತು ಹೊಸ ಉದಯವಾಗಲಿದೆ. 1ನೇ ಭವಿಷ್ಯವಾಣಿ, ಕಳೆದು ಹೋದ ಅವಕಾಶ ಮರಳಿ ಬರುತ್ತದೆ ಅಥವಾ ಅದಕ್ಕಿಂತ ಉತ್ತಮವಾದದ್ದು ಸಿಗುತ್ತದೆ. ದೇವಗುರು ಬೃಹಸ್ಪತಿ ನಿಮ್ಮ ಜಾತಕದ 6ನೇ ಭಾವದಲ್ಲಿ ಪ್ರವೇಶಿಸಿದಾಗ ಅದು ಬಹಳ ವಿಶೇಷ ಸಂಕೇತ. ಕಳೆದು ಹೋದ ಅವಕಾಶಗಳು ಮರಳಿ ಬರುತ್ತವೆ ಅಥವಾ ಅವುಗಳಿಗಿಂತಲೂ ದೊಡ್ಡ, ಉತ್ತಮ ಮತ್ತು ನಿಮ್ಮ ಸರಿಹೊಂದುವ ಹೊಸ ಅವಕಾಶಗಳು ಒದ್ಕೊಂಡು ಬರುತ್ತವೆ. ಹಲವು ವರ್ಷಗಳ ಹಿಂದೆ ಬಿಟ್ಟು ಉದ್ಯೋಗ ಮತ್ತು ಹೆಜ್ಜೆ ದೂರದಲ್ಲಿ ತಪ್ಪಿಸಿಕೊಂಡು ಪದವಿ ಅಥವಾ ನೀವು ಎಲ್ಲವನ್ನು ಹಾಕಿ ಸೋತ ಕನಸು, ಇವೆಲ್ಲವೂ 2026ರ ಆರಂಭದಲ್ಲಿ ಹೊಸ ಹೊಳಪು, ಹೊಸ ಶಕ್ತಿ ಮತ್ತು ಹೊಸ ಸಾಧ್ಯತೆಗಳೊಂದಿಗೆ ಮರಳಿ ಬರಬಹುದು. ಬೃಹಸ್ಪತಿಯ ಈ ಚಲನೆ ಒಬ್ಬ ವ್ಯಕ್ತಿ ಮನೆಯಿಂದ ಹೊರಟು ಅರ್ಧ ದಾರಿಯಲ್ಲಿ ಮುಖ್ಯ ಕೆಲಸ ಮರೆತಿದ್ದೇನೆ ಎಂದು ನೆನಪಾಗಿ ತಕ್ಷಣ ಮರಳಿ ಅದನ್ನು ಮುಗಿಸುವಂತೆ ಅಂತಹ ಶಕ್ತಿಯೇ ಈಗ ನಿಮ್ಮ ಬದುಕಿಗೆ ಮರಳುತ್ತಿದೆ. ಆದ್ದರಿಂದ ಯಾವುದೋ ಅವಕಾಶ ಶಾಶ್ವತವಾಗಿ ಕೈಯಿಂದ ಹೋಯಿತೆಂದು ಭಾವಿಸಿದ್ದರೆ ಆ ಚಿಂತೆ ಬಿಡಿ. ಭಾಗ್ಯ ಅದನ್ನು ಮತ್ತೆ ನಿಮ್ಮ ಒಡಲಲ್ಲಿ ಇಡಬಲ್ಲದು, ಇಲ್ಲವೇ ಅದಕ್ಕಿಂತ ಶ್ರೇಷ್ಠವಾದನ್ನು ಸಿದ್ಧವಾಗಿರಿಸಿಟ್ಟಿದೆ. 2ನೇ ಭವಿಷ್ಯವಾಣಿ, ಡಿಸೆಂಬರ್ 5ನಿಂದ ಉದ್ಯೋಗದಲ್ಲಿ ದೊಡ್ಡ ಬದಲಾವಣೆ. ಡಿಸೆಂಬರ್ 5, 2025 ಸಂಜೆ 5:25 ಸಮಯದ ಮಕರ ರಾಶಿಯವರಿಗೆ ಆಕಾಶೀಯ ಅಲಾರಂನಂತೆ ಆ ಕ್ಷಣದಲ್ಲಿ ದೇವಗುರು ಬೃಹಸ್ಪತಿ ನಿಮ್ಮ ಉದ್ಯೋಗ ಭಾವದಲ್ಲಿ ಪ್ರವೇಶಿಸಿದ್ದಾರೆ. ಇದು ನಿಮ್ಮ ವೃತ್ತಿ ಜೀವನದ ದಿಕ್ಕನ್ನೇ ತಿರುಗಿಸಬಲ್ಲ ಬದಲಾವಣೆ. ಹೊಸ ಉದ್ಯೋಗ ಆಫರ್, ಅನಪೇಕ್ಷಿತ ಪ್ರಮೋಷನ್, ಕೆಲಸದ ಸ್ಥಳದಲ್ಲಿ ಗೌರವ, ನಿಂತು ಹೋದ ಕೆಲಸದ ಪರಿಹಾರ ಹಾಗೂ ಸಕಾರಾತ್ಮಕ ವಾತಾವರಣದ ಆರಂಭ ಇವೆಲ್ಲವೂ ಈ ಗೋಚಾರದೊಂದಿಗೆ ಬರುತ್ತದೆ. ಉದ್ಯೋಗ ಹೋಯಿತು, ಇಂಟರ್ವ್ಯೂ ನಿಂತು ಹೋಯಿತು, ಪ್ರಮೋಷನ್ ತಡೆಯಾಗಿತ್ತು ಅಥವಾ ವೃತ್ತಿಯಲ್ಲಿ ನಿರಾಸೆ ಹೆಚ್ಚಾಗುತ್ತಿದ್ದು ಎನ್ನುವವರಿಗೆ ಡಿಸೆಂಬರ್ 5ರಿಂದ ಟರ್ನಿಂಗ್ ಪಾಯಿಂಟ್ ಸಿಕ್ಕಿದೆ. ಮತ್ತು ಹಳೆ ತೊಂದರೆಗಳು ಒಂದೊಂದಾಗಿ ಮಾಯವಾಗಿದೆ. ಹೊಸ ದಾರಿಗಳು ತಾವಾಗಿಯೇ ತೆರೆಯಲಿದೆ. ಇದ್ದಕ್ಕಿದ್ದಂತೆ ಕರೆ ಬರಬಹುದು, ಹಳೆ ಕಂಪನಿಯಿಂದ ಮರಳಿ ಕರೆಯುವ ಪ್ರಸ್ತಾಪ ಇರಬಹುದು, ದೊಡ್ಡ ಅವಕಾಶ ಅಥವಾ ದೀರ್ಘಕಾಲದಿಂದ ನಿಂತಿರುವ ಪ್ರಮೋಷನ್ಗೆ
ಮೊಹರ ಬೀಳಬಹುದು. ಸಂಕ್ಷಿಪ್ತವಾಗಿ ಡಿಸೆಂಬರ್ 5ನಿಂದ ನಿಮ್ಮ ಉದ್ಯೋಗ, ವೃತ್ತಿ ಮತ್ತು ವೃತ್ತಿಪರ ಬೆಳವಣಿಗೆಯಲ್ಲಿ ದೊಡ್ಡ ತಿರುವು ಬರುತ್ತದೆ. 3ನೇ ಭವಿಷ್ಯವಾಣಿ, ವೃತ್ತಿಯಲ್ಲಿ ನಿಂತ ಪ್ರಗತಿ ಇದ್ದಕ್ಕಿದ್ದಂತೆ ಆರಂಭವಾಗುತ್ತದೆ. ಬೃಹಸ್ಪತಿಯ ಪಂಚಮ ದೃಷ್ಟಿ ನಿಮ್ಮ ದಶಮ ಭಾವ ಅಂದರೆ ವೃತ್ತಿ ಭಾವದ ಮೇಲೆ ಬೀಳುತ್ತಿದ್ದಂತೆ ಒಣಗಿದ ಮರಕ್ಕೆ ಇದ್ದಕ್ಕಿದ್ದಂತೆ ಮಳೆ ಬಂದಂತೆ ಕಳೆದ ತಿಂಗಳಿನಿಂದ ಇರುವ ಸ್ಥೈರ್ಯ, ಅಡೆತಡೆಗಳು, ತಪ್ಪು ತಿಳುವಳಿಕೆಗಳು ಅಥವಾ ಬಾಸಿನ ಅನಾವಶ್ಯಕ ಒತ್ತಡ ಎಲ್ಲವೂ ಕ್ರಮೇಣ ಮಾಯವಾಗುತ್ತದೆ. ಕೆಲಸದ ವಾತಾವರಣ ನಿಮ್ಮ ಪರವಾಗಿ ತಿರುಗುತ್ತದೆ. ಬಾಸಿನ ವರ್ತನೆ ಮೃದುವಾಗುತ್ತದೆ. ಮುಂಚೆ ತಡೆಯಲ್ಪಟ್ಟ ಕೆಲಸಗಳು ಯಾವುದೇ ವಿರೋಧವಿಲ್ಲದೆ ಅನುಮೋದನೆಗೊಳ್ಳುತ್ತದೆ. ದೀರ್ಘಕಾಲದಿಂದ ಅಡ್ಡಿಯಲ್ಲಿರುವ ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳದ ಫೈಲ್ ಇದ್ದಕ್ಕಿದ್ದಂತೆ ಸಕ್ರಿಯವಾಗಿ ವೇಗವಾಗಿ ಮುಂದಡಿ ಇಡುತ್ತದೆ. 2026ರ ಮೊದಲ ತಿಂಗಳುಗಳಲ್ಲಿ ನಿಮ್ಮ ವೃತ್ತಿ ಒಂದು ಹೊಸ ಶಿಖರದ ಕಡೆ ಏರಲು ಶುರುವಾಗುತ್ತದೆ. 4ನೇ ಭವಿಷ್ಯವಾಣಿ, ವಿದೇಶ ಸಂಬಂಧಿತ ಕೆಲಸದಲ್ಲಿ ದೊಡ್ಡ ಲಾಭ. ಬೃಹಸ್ಪತಿಯ ಸಪ್ತಮ ದೃಷ್ಟಿ ನಿಮ್ಮ 12ನೇ ಭಾವದ ಮೇಲೆ ಬೀಳುತ್ತಿದ್ದಂತೆ ವಿದೇಶ ಸಂಬಂಧಿತ ಪ್ರತಿಯೊಂದು ಕೆಲಸದಲ್ಲೂ ಅನಪೇಕ್ಷಿತ ಲಾಭದ ಸಂಕೇತ. ವಿದೇಶ ಪ್ರಯಾಣ, ವೀಸಾ, ವಿದೇಶದಲ್ಲಿ ಒಂದು ಅಥವಾ ಉದ್ಯೋಗಕ್ಕಾಗಿ ತೊಂದರೆ ಪಡುತ್ತಿದ್ದರೆ 2026ರ ಆರಂಭದಲ್ಲಿ ದಾರಿಗಳು ವೇಗವಾಗಿ ತೆರೆಯುತ್ತವೆ. ತಿಂಗಳಿನಿಂದ ನಿಂತಿದ್ದ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್, ಅನುಮೋದನೆ ಅಥವಾ ಇಂಟರ್ವ್ಯೂ ಯಾವುದೇ ತೊಂದರೆ ಇಲ್ಲದೆ ಮುಂದುವರಿಯುತ್ತದೆ. ಸ್ನೇಹಿತರೆ, ವಿದೇಶಿ ಕ್ಲೈಂಟ್ಸ್, ಕಂಪನಿ ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಯೊಂದಿಗೆ ಸಂಬಂಧ ಹೊಂದಿದ್ದರೆ ಆದಾಯದಲ್ಲಿ ತೀವ್ರ ಏರಿಕೆ, ದೊಡ್ಡ ಪ್ರಾಜೆಕ್ಟ್, ದೊಡ್ಡ ಒಪ್ಪಂದ ಅಥವಾ ದೀರ್ಘಾವಧಿಯ ಒಡಂಬಡಿಕೆ ಸಿಗುವ ಸಾಧ್ಯತೆ ಬಹಳ ಜಾಸ್ತಿ. ವಿದೇಶಕ್ಕೆ ಹೋಗುವ ಬಗ್ಗೆ ಗಂಭೀರವಾಗಿ ಯೋಚಿಸದೇ ಇದ್ದವರಿಗೂ ಈ ಅವಧಿಯಲ್ಲಿ ಜಾಗತಿಕ ಸಂಪರ್ಕಗಳು ರೂಪುಗೊಳ್ಳಲಿದೆ. 5ನೇ ಭವಿಷ್ಯವಾಣಿ, ಉದ್ಯೋಗ ಬದಲಾವಣೆಗೆ ಸೂಪರ್ ಲಕ್ಕಿ ಸಮಯ. ಡಿಸೆಂಬರ್ 2025ರಿಂದ ಜೂನ್ 2026ರವರೆಗೆ ಮಕರ ರಾಶಿಯವರಿಗೆ ಉದ್ಯೋಗ ಬದಲಾವಣೆಗೆ ಅತ್ಯಂತ ಶುಭ. ಗೋಲ್ಡನ್ ವಿಂಡೋ. ಸರಿಯಾದ ಅವಕಾಶ ಸಿಗದೆ ಇದ್ದರೆ, ಇಂಟರ್ವ್ಯೂನಲ್ಲಿ ತಿರಸ್ಕೃತರಾಗಿದ್ದರೆ ಅಥವಾ ಒಂದೇ ಜಾಗದಲ್ಲಿ ಸ್ಥೈರ್ಯ ಅನುಭವಿಸುತ್ತಿದ್ದರೆ ಈ ಅವಧಿಯಲ್ಲಿ ಭಾಗ್ಯ ವೇಗವಾಗಿ ತಿರುಗಿ ಅತ್ಯಂತ ಶುಭ ಉದ್ಯೋಗ ಬದಲಾವಣೆಯ ಅವಕಾಶ ತಂದೊಡ್ಡುತ್ತದೆ. ಆತ್ಮವಿಶ್ವಾಸ ಹೆಚ್ಚುತ್ತದೆ. ಸರಿಯಾದ ಜನರೊಂದಿಗೆ ಸಂಪರ್ಕ ರೂಪುಗೊಳ್ಳುತ್ತದೆ. ದೂರದಿದ್ದ ಅವಕಾಶಗಳು ಎದುರಿಗೆ ಬಂದು ನಿಂತುಕೊಳ್ಳುತ್ತವೆ. ಉನ್ನತ ಹುದ್ದೆ, ಉತ್ತಮ ಸಂಬಳ, ದೊಡ್ಡ ಕಂಪನಿ ಅಥವಾ ನಿಮ್ಮ ವೃತ್ತಿಯಲ್ಲಿ ಸಂಪೂರ್ಣ ಭಿನ್ನ ದಿಕ್ಕಿಗೆ ತೆಗೆದುಕೊಂಡು ಹೋಗುವ ರೋಲ್ ಇವೆಲ್ಲವೂ ಈ ಸಮಯದಲ್ಲಿ ಸಾಧ್ಯ. ಈ ಬದಲಾವಣೆ ಯಶಸ್ವಿಗಾಗಿ ದೀರ್ಘಕಾಲ ಸ್ಥಿರತೆ, ಗೌರವ ಮತ್ತು ವೇಗದ ಬೆಳವಣಿಗೆ ನೀಡುತ್ತದೆ. 6ನೇ ಭವಿಷ್ಯವಾಣಿ, ರಾಹುವಿನಿಂದ ಹಣ ಬರುತ್ತದೆ, ಚಿಂತೆಯೂ ಬರುತ್ತದೆ, ಆದರೆ ಬೃಹಸ್ಪತಿ ರಕ್ಷಿಸುತ್ತಾರೆ. ಧನಭಾವದಲ್ಲಿ ಕುಳಿತಿರುವ ರಾಹು 2026ರಲ್ಲಿ ದೊಡ್ಡ ಮತ್ತು ವೇಗದ ಆರ್ಥಿಕ ಅವಕಾಶಗಳನ್ನು ತರುತ್ತಾನೆ. ಆದರೆ ರಾಹು 2 ದಾರಿಯ ಖಡ್ಗದಂತೆ ಹಣ ಕೊಡುತ್ತಾನೆ, ಆದರೆ ಒಳಗೆ ಬೇಜಾರು, ಭಯ, ಅಸುರಕ್ಷಿತ ಭಾವನೆಯನ್ನು ನೀಡುತ್ತಾನೆ. ಹಣ ಬಂದರೂ ತೃಪ್ತಿ ಇಲ್ಲದಿರಬಹುದು ಅಥವಾ ಅನಪೇಕ್ಷಿತ ಖರ್ಚಿನಲ್ಲಿ ಹೋಗಬಹುದು. ಆದರೆ ಇಲ್ಲಿ ಸಂತೋಷದ ಸಂಗತಿ, ರಾಹುವಿನ ನಕಾರಾತ್ಮಕ ಪ್ರಿಯಗಳನ್ನು ಶಮಿಸುತ್ತದೆ, ಆರ್ಥಿಕ ಏರಿಳಿತಗಳನ್ನು ಸ್ಥಿರಗೊಳಿಸುತ್ತದೆ, ಬುದ್ಧಿಯನ್ನು ಸಮತೋಲನದಲ್ಲಿ ಇಡುತ್ತದೆ ಮತ್ತು ಜೋಖಿಮು ತೀರ್ಮಾನಗಳಲ್ಲಿ ರಕ್ಷಣೆ ನೀಡುತ್ತದೆ. ಫಲಿತಾಂಶ, ರಾಹು ಕೊಡುವ ಅವಕಾಶಗಳು ಸಿಗುತ್ತದೆ, ಆದರೆ ಅವುಗಳ ಅಸ್ಥಿರತೆ ಮತ್ತು ಚಿಂತೆ ನಿಮ್ಮನ್ನು ಮುಟ್ಟುವುದಿಲ್ಲ. ಹಣ ಬರುತ್ತದೆ, ಉಳಿಯುತ್ತದೆಯೋ ಬಿಡುತ್ತದೆಯೋ ಅದು ಗೊತ್ತಿಲ್ಲ. ಯಾಕಂದರೆ ನಿಮ್ಮ ಹಿಡಿತದಲ್ಲಿದ್ದರೆ ಅದು ಖಂಡಿತ ಉಳಿಯುತ್ತೆ. 7ನೇ ಭವಿಷ್ಯವಾಣಿ, ಜೂನ್ 2026ರಿಂದ ವಿವಾಹ ಮತ್ತು ಸಂಬಂಧಗಳಲ್ಲಿ ಶುಭ ಸಮಯ ಆರಂಭ. ಜೂನ್ 1, 2026 ಬೃಹಸ್ಪತಿ ಉಚ್ಚ ಸ್ಥಿತಿಯಲ್ಲಿ ನಿಮ್ಮ ಸಪ್ತಮ ಭಾವದಲ್ಲಿ ಪ್ರವೇಶಿಸುತ್ತಾರೆ. ಇದು ಸಂಬಂಧ, ವಿವಾಹ ಮತ್ತು ಪಾಲುದಾರಿಕೆಯ ಕ್ಷೇತ್ರದಲ್ಲಿ ಅತ್ಯಂತ ಶುಭ ಮತ್ತು ಪರಿವರ್ತನಾಕಾರಿ ಸಮಯದ ಸಂಕೇತ. ಅವಿವಾಹಿತರಿಗೆ ಸರಿಯಾದ ಗೌರವ, ತಿಳುವಳಿಕೆ, ಸ್ಥಿರತೆ, ದೀರ್ಘಕಾಲಿಕ ಸುಖ ತರುವ ಒಳ್ಳೆಯ ಸಂಬಂಧಗಳು ತಾವಾಗಿಯೇ ಬರುತ್ತವೆ. ಒಡನಾಟದಲ್ಲಿ ಗೊಂದಲ, ದೂರ ಅಥವಾ ಭಾವನಾತ್ಮಕ ಶೀತಲತೆ ಇದ್ದವರಿಗೆ ಮತ್ತೆ ಸಂಧಾನ, ಸಂವಾದ, ನಂಬಿಕೆ ಮರಳುತ್ತದೆ. ವಿವಾಹಿತರಿಗೆ ಹೊಸ ಮಾಧುರ್ಯ, ಸಹಕಾರ ಮತ್ತು ಮಾನಸಿಕ ಶಾಂತಿ. ವ್ಯಾಪಾರಿಗಳಿಗೆ ಪಾಲುದಾರಿಕೆಯಲ್ಲಿ ಲಾಭ, ದೊಡ್ಡ ಒಪ್ಪಂದದ ಹೊಸ ಸಹಯೋಗಿಗಳು ಮತ್ತು ಸ್ಥಿರ ವ್ಯಾಪಾರ ಬೆಳವಣಿಗೆಗೆ. 8ನೇ ಭವಿಷ್ಯವಾಣಿ, ಅದ್ದೂರಿ ಡೀಲ್ ಅಂದರೆ ಅದ್ದೂರಿ ವ್ಯಾಪಾರ ಈಗ ಪೂರ್ಣವಾಗುತ್ತದೆ. ಅಂದರೆ ಯಾವ ವ್ಯಾಪಾರಿಗಳು ಅಥವಾ ಉದ್ಯಮಿಗಳು ಒಂದು ಡೀಲ್ ಮಧ್ಯಮದಲ್ಲಿ ನಿಂತು ಹೋಗಿತ್ತೋ, ದೊಡ್ಡ ಪ್ರಾಜೆಕ್ಟ್ ತಡೆ ಆಯಿತೋ ಅಥವಾ ಮುಖ್ಯ ಗ್ರಾಹಕ ಸಂಪರ್ಕ ಕಳೆದು ಹೋಯಿತೋ, 2026ರ ಮಧ್ಯಭಾಗದ ನಂತರ ಎಲ್ಲ ಅದ್ದೂರಿ ಕೆಲಸಗಳು ಇದ್ದಕ್ಕಿಂತದ್ದೇ ಪುನರ್ಜೀವನ ಹೊಂದುತ್ತವೆ. ಉಚ್ಚ ಬೃಹಸ್ಪತಿಯ ಶಕ್ತಿ ನಿಮ್ಮ ಅದ್ದೂರಿ ವ್ಯಾಪಾರ ಚಕ್ರಗಳಿಗೆ ಮತ್ತೆ ಚೈತನ್ಯ ನೀಡುತ್ತದೆ. ಹಳೆಯ ಗ್ರಾಹಕರು ಮರಳುತ್ತಾರೆ, ನಿಂತ ಒಪ್ಪಂದಗಳು ಮತ್ತೆ ಸಕ್ರಿಯವಾಗುತ್ತವೆ. ಆರ್ಥಿಕ ಅಥವಾ ತಾಂತ್ರಿಕ ಕಾರಣದಿಂದ ನಿಮ್ಮ ಪ್ರಾಜೆಕ್ಟ್ಗಳು
ವೇಗವಾಗಿ ಅಂದರೆ ವೇಗ ಪಡೆಯುತ್ತವೆ. ನೀವು ಸಂಪೂರ್ಣ ಕಳೆದುಕೊಂಡಿದ್ದೇನೆ ಎಂದು ಬಿಟ್ಟಿದ್ದ ಅವಕಾಶಗಳು ಹೊಸ ಮತ್ತು ಹೆಚ್ಚು ಲಾಭದಾಯಕ ರೂಪದಲ್ಲಿ ಮರಳುತ್ತವೆ. 9ನೇ ಭವಿಷ್ಯವಾಣಿ 2026 ಅತಿ ದೊಡ್ಡ ಉಡುಗೊರೆ ಲಾಭದಲ್ಲಿ ಭಾರಿ ಏರಿಕೆ. ಬೃಹಸ್ಪತಿಯು ಪಂಚಮ ಸ್ಥಾನ ಅಂದರೆ ಪಂಚಮ ದೃಷ್ಟಿ ಲಾಭ ಭಾವದ ಮೇಲೆ ಬೀಳುತ್ತಿದ್ದಂತೆ 2026 ನಿಮಗೆ ಆರ್ಥಿಕ ಉನ್ನತಿ ಮತ್ತು ಇಚ್ಛಾಪೂರ್ತಿಯ ಅಸಾಧಾರಣ ವರ್ಷವಾಗುತ್ತದೆ. ಆದಾಯ ಕೇವಲ ಹೆಚ್ಚುವುದಿಲ್ಲ, ಸ್ಥಿರ, ಬಲಿಷ್ಠ ಮತ್ತು ನಿರಂತರವಾಗಿ ಏರುತ್ತಾ ಸಾಗುತ್ತದೆ. ದೊಡ್ಡ ಲಾಭ, ಪ್ರಮೋಷನ್, ಬೋನಸ್, ಅಂದರೆ ಇನ್ಸೆಂಟಿವ್ ಅಥವಾ ವಿಶೇಷ ಆರ್ಥಿಕ ಸಾಧನೆಗಾಗಿ ಕಾಯುತ್ತಿದ್ದವರ ಇಚ್ಛೆಗಳು ಪೂರೈಸಲಿದೆ. ವ್ಯಾಪಾರಿಗಳಿಗೆ ದೊಡ್ಡ ಒಪ್ಪಂದ, ದೀರ್ಘಕಾಲ ತರುವ ಗ್ರಾಹಕ, ಉದ್ಯೋಗಿಗಳಿಗೆ ಹೆಚ್ಚುವ ಆದಾಯ ಮಾರ್ಗಗಳು, ಸಂಬಳ ಏರಿಕೆ, ಸ್ಥಾನಮಾನ ಸುಧಾರಣೆ. 10ನೇ ಭವಿಷ್ಯವಾಣಿ ಸಂಘರ್ಷ ಕಡಿಮೆ, ಫಲಿತಾಂಶ ಹೆಚ್ಚು. ತೃತೀಯ ಭಾವದಲ್ಲಿರುವ ಶನಿ ನಿಮ್ಮ ಶ್ರಮ, ಪ್ರಯತ್ನ, ಸಂಘರ್ಷವನ್ನು ಹೆಚ್ಚಿಸುತ್ತಾನೆ. ಪ್ರತಿ ಕೆಲಸಕ್ಕೂ ಅಪೇಕ್ಷಿತ ಹೆಚ್ಚು ಸಮಯ, ಶಕ್ತಿ ಬೇಕಾಗುತ್ತದೆ. ಆದರೆ 2026ರಲ್ಲಿ ಬೃಹಸ್ಪತಿಯ ನವಮ ದೃಷ್ಟಿ ಈ ಸಮೀಕರಣವನ್ನೇ ಬದಲಾಯಿಸುತ್ತದೆ. ಶನಿಯ ಕಾಠಿಣ್ಯವನ್ನು ಮೃದುಗೊಳಿಸುತ್ತದೆ, ಶ್ರಮದ ಹೊರೆ ತಗ್ಗಿಸುತ್ತದೆ, ಸಂಘರ್ಷ ಕಡಿಮೆಗೊಳಿಸುತ್ತದೆ. ಮುಂಚೆ 10 ಪ್ರಯತ್ನದಲ್ಲಿ 1 ಫಲ ಸಿಗುತ್ತಿದ್ದರೆ ಈಗ 4 ಪ್ರಯತ್ನದಲ್ಲಿ 5 ಫಲ ಸಿಗುತ್ತದೆ. ಕೆಲವು ವೇಗವಾಗಿ ಮುಗಿಯುತ್ತವೆ, ಅಡೆತಡೆಗಳು ಒಡೆಯುತ್ತವೆ, ಕಾರ್ಯಕ್ಷಮತೆ ಮತ್ತೆ ಪಟ್ಟಿ ಹೆಚ್ಚುತ್ತದೆ. ಮಕರ ರಾಶಿ 2026 ಸಂಪೂರ್ಣ ಶುಭ, ಸ್ಥಿರ ಮತ್ತು ಪ್ರಗತಿಯಿಂದ ತುಂಬಿಸಲು ಈ 5 ಉಪಾಯಗಳು ಅತ್ಯಂತ ಶಕ್ತಿಶಾಲಿ. 1. ಸೋಮವಾರ ಶಿವಲಿಂಗಕ್ಕೆ ಶುದ್ಧ ಜಲ ಅರ್ಪಿಸಿ. ವೃತ್ತಿಕ ರುಕಾವಟುಗಳು ದೂರವಾಗುತ್ತವೆ, ಗೌರವ ಅವಕಾಶಗಳು ಬರುತ್ತವೆ. ಗುರುವಾರ ಹಳದಿ ಬಟ್ಟೆ, ಹಳದಿ ದಾಲ್ ಅಥವಾ ಯಾವುದೇ ಹಳದಿ ವಸ್ತು ದಾನ ಮಾಡಿ. ಬೃಹಸ್ಪತಿಯ ಕೃಪೆ ಬಲಗೊಳ್ಳುತ್ತದೆ, ಭಾಗ್ಯದ ಜೊತೆ ಗೂಡುತ್ತದೆ, ನಿರ್ಣಯ ಶಕ್ತಿ ಸುಧಾರಿಸುತ್ತದೆ. ರಾಹು ಪ್ರಭಾವ ಸಮತೋಲನಕ್ಕಾಗಿ ಬೆಳ್ಳಿಯ ಒಂದು ಚಿಕ್ಕ ತುಂಡನ್ನು ಯಾವಾಗಲೂ ಜೋಬಿನಲ್ಲಿಡಿ. ಹಣದ ಅಸ್ಥಿರತೆ ತಡೆಯುತ್ತದೆ ಮತ್ತು ಅನಪೇಕ್ಷಿತ ಖರ್ಚು ಕಡಿಮೆಯಾಗುತ್ತದೆ, ಮಾನಸಿಕ ಶಾಂತಿ ಉಳಿಯುತ್ತದೆ. ಮಂಗಳವಾರ ಶ್ರದ್ಧೆಯಿಂದ ಹನುಮಾನ್ ಚಾಲೀಸ ಪಠಿಸಿ. ಸ್ಪರ್ಧೆಯಲ್ಲಿ ಗೆಲುವು, ಶತ್ರುಬಲ ಕಡಿಮೆ, ಸಾಹಸ, ಆತ್ಮವಿಶ್ವಾಸ, ಶಕ್ತಿ. ಶನಿವಾರ ಹರಿಯುವ ನೀರಿನಲ್ಲಿ 1 ಕಪ್ಪು ಎಳ್ಳು ಹಾಕಿ. ಶನಿಯ ಕಾಠಿಣ್ಯ ಕಡಿಮೆ, ಸಂಘರ್ಷ ಲಘು, ಶ್ರಮದ ಬಲ ವೇಗವಾಗಿ ಮತ್ತು ಸ್ಪಷ್ಟವಾಗಿ ಸಿಗುತ್ತದೆ. ಪ್ರಿಯ ಮಕರ ರಾಶಿಯವರಿಗೆ 2026 ನಿಮಗೆ ಸಂಘರ್ಷ, ಭಯ, ಅನಿಶ್ಚಿತೆಯ ವರ್ಷವಲ್ಲ. ಅದು ನಿಮ್ಮ ಪುನರ್ಜನ್ಮ, ಕರ್ಮಶಕ್ತಿಯ ಎಚ್ಚರ ಮತ್ತು ಶ್ರಮದ ಫಲಗಳ ಮರುಕಳಿಕೆಯ ವರ್ಷವಾಗಲಿದೆ. ನೋಡಿದ್ರಲ್ಲ ಸ್ನೇಹಿತರೆ, 2026 ಎಷ್ಟು ಶುಭವಾಗಲಿದೆ ಮತ್ತು ಈ ಕಂಕಣ ಭಾಗ್ಯ ಇಲ್ಲದವರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ. ಈ ವಿಡಿಯೋ ಮಕರ ರಾಶಿಯವರಿಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಶನೇಶ್ವರಾಯ ನಮಃ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.